ಸಾಕಮ್ಮ ಸಾಕಮ್ಮ, ನನಗಂತೂ ಹೊಟ್ಟೆ ಹಸ್ತು ಬಿಟ್ಟೈತೆ ಕಣೆ. ಯೋಟತ್ತಿಗೆ ಉಮ್ತೀನೋ ಅನ್ನಿಸ್ತೈತೆ. ದಿನಕ್ಕೆ 3-4 ಸಾರಿ ಉಮ್ತಿದ್ದೆ. ಇಲ್ಲಿ ನೋಡಿರಿ, ಒಂದ್ಸಲ ಊಟ ಕೊಡೋಕ್ಕೇನೆ ಈಟೊತ್ತು ಮಾಡ್ತಾರಲ್ಲಿ. ಹಿಂಗಾದ್ರೆ ನಾನಂತೂ ಬದುಕಿರಲ್ಲ ಕಣೆ. ಇಲ್ಲಿಂದ ಹೋಗೋಟತ್ತಿಗೆ ಸತ್ತು ಹೋಗ್ತೀನೋ ಏನೋ ಅನ್ನಿಸ್ತೈತೆ. ನಾನು ಏನು ಬೇಕಾದರೂ ತಡ್ಕೊಂಡಿರ್ತೀನಿ, ಆದರೆ ಉಂಬದು ಮಾತ್ರ ಒಂದು 1/4 ಗಂಟೆ ತಡ ಆದ್ರೂ ನನ್ನ ಕೈಲಿ ಸಹಿಸ್ಕೊಂಡಿರೋಕ್ಕಾಗಲ್ಲ ಕಣೆ. ಆಲೆ 1 ಗಂಟೆ ಆಯ್ತು. ನನಗೆ ಹೊಟ್ಟೆ ಹಸಿವಾಗ್ ಶುರುವಾಗಿ ಇವ್ರು ನೋಡಿರಿ ಊಟ ತಂದು ಕೊಡ್ರಿ ಅಂತಂದರೆ ಯಾರು ಮಾತಾಡಂಗೇ ಇಲ್ಲ. ಅಯ್ಯೋ ಏನೇ ಮಾಡೋದು ಸಾಕಮ್ಮ, ನನಗಂತೂ ಹೊಟ್ಟೆ ಸಾಯಂಗಾಗೈತೆ. ನನಗೇನು ಗೊತ್ತಜ್ಜಿ, ನನಗೂ ಹೊಟ್ಟೆ ಹಸಿತೈತೆ. ನಾನು ಯೋಟತ್ತಿಗೆ ಉಮ್ತೀನೋ ಅನ್ನಿಸ್ತೈತೆ. ಅಲ್ಲಿ ಬೇರೆ ಸರಿಯಾಗಿ ಉಂಡಿರ್ಲಿಲ್ಲ, ಏನೂ ಇಲ್ಲ. ಅಯ್ಯೋ ಅಲ್ಲೇ ಕತ್ಲಾತು ಅನ್ಸುತ್ತೆ. ಕತ್ಲಾದ್ರೂ ಊಟ ತರಲಿಲ್ಲ ಇವರು. ಅಯ್ಯೋ ಹೋಗತ್ತಾ ಹೋಗಜ್ಜಿ, ನಿನ್ನ ಮಾತೆ ಕೇಳಿನೆ. ಅವನು ಯಾವನ ಅಜ್ಜನ್ನ ಇದು ಮಾಡಿದ್ದು. ಎಲ್ಲ ಮೊದಲೇ ದುಡ್ಡು ಕೊಟ್ಟು ಕಳಿಸಿದ್ರೆ ನಾವು ಸಿಗಾಕಂತಿರ್ಲಿಲ್ಲ. ನೀನೇ ಆಮೇಲೆ ಕೊಡೋಣ ಬಿಡು, ಅವ್ನು ಬಂದು ಆಮೇಲೆ ಕೆಲಸ ಮಾಡ್ತಾನೋ ಇಲ್ವೋ, ಆಮೇಲೆ ಅದು ಇದು ಅಂತ ಹೇಳಿ ನೀನೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟಿದ್ದು. ಹೆಂಗ್ ಅತ್ಲಾಗೆ ತಪ್ಪಿಸ್ಕೊಂಡು ಹೋಗಿದ್ದ. ಅವಾಗಲೇ ದುಡ್ಡು ಕೊಟ್ಟು ಕಳಿಸಿದ್ರೆ ನಾವು ತಿರ್ಗಾ ಅವ್ನು ಹುಡುಕೊಂಡು ಹೋಗೋ ಅವಶ್ಯಕತೆನೂ ಇರಲಿಲ್ಲ. ಅವಾಗ ಲಕ್ಷ್ಮಿನೂ ಆ ಬಾಗಿನೂ ನಮ್ಮನ್ನ ಹಿಂದೆನೆ ಬತ್ತಾನೂ ಇರಲಿಲ್ಲ. ಅವಾಗ ನಾವು ಸಿಗಾಕಂತನೂ ಇರಲಿಲ್ಲ. ಜೈಲಿಗೆ ಬತ್ತಾನೂ ಇರಲಿಲ್ಲ. ಆ ಸಣ್ಣಿ ಮನೆಯಾಳಿ ಆ ತಾತನಿಂದನ ಉಗಿಸ್ಕೊಂಡು ಎಲ್ಲಾದ್ರೂ ಬೀದಿಗೆ ಬಿದ್ದಿರೋಳು. ಈಗ ದುಡ್ಡು ಹೋಯ್ತು, ನಾವು ಜೈಲಿನೂ ಸೇರಿದ್ವಿ. ಈಗ ತಾತ ಇನ್ನೇನು ಅವಳದೇನು ತಪ್ಪಿಲ್ಲ ಅಂತ ನಮ್ಮ ಮನೆ ಒಳಗೆ ಕರ್ಕೊಂಡೋಗಿ ಇಟ್ಕೊಂಡಿರ್ತಾನೆ. ಇಬ್ರು ಚೆನ್ನಾಗೇ ಇರ್ತಾರೆ. ನಾವೇ ಇಲ್ಲಿ ಸಾಯ್ತಾ ಇರೋದು ಜೈಲಿಗೆ ಬಂದು. ನೋಡು, ನನಗೇನೇ ಗೊತ್ತಿತ್ತು ಸಾಕಮ್ಮ. ಅವಜ್ಜ ಮೊದಲೇ ನನ್ನ ಕೈಲಿ ಆಗಲ್ಲ ಅದು ಇದು ಅಂತ ಹೇಳ್ತಿದ್ನಲ್ಲ. ಆಮೇಲೆ ಮೊದಲು ಬಂದು ನಾವು ಹೇಳೋದ್ನೆಲ್ಲ ನಾನು ನಿಜ ಹೇಳಿ ಏನಾದ್ರೂ ಅವನ ಮಾತು ನಡೆದು ಅವಜ್ಜ ಮಾತು ಕೇಳಿ ಸಣ್ಣಿನ ಮನೆಯಿಂದ ಆಚೆಗೆ ಹಾಕಿದ್ರೆ ದುಡ್ಡು ಕೊಡೋಣ, ಇಲ್ಲಾಂದ್ರೆ ಬೇಡ ಅಂತ ನಾನು ಹಂಗಂದೆ. ಸುಮ್ಮನೆ ದುಡ್ಡು ಕೊಟ್ಟ ಆಮೇಲೆ ನಮ್ಮ ಕೆಲಸ ಆಗಿದ್ರೆ ಅದಕ್ಕೆ ಹಂಗಂದೆ. ಆದರೆ ಅದು ಇಷ್ಟೆಲ್ಲ ಅವಾಂತರ ಮಾಡುತ್ತೆ ಅಂತ ನನಗೇನೇ ಗೊತ್ತಿತ್ತು ಸಾಕಮ್ಮ. ನೀನು ನನ್ನ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ? ಬಿಡು. ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮಗೆ ಹೊಟ್ಟೆಗೆಲ್ಲ ಸಂಕಟ ಆದಂಗೆ ಆಗುತ್ತೆ. ದುಡ್ಡು ಹೋಯ್ತು, ನಾವು ಜೈಲೂ ಸೇರಿದ್ವಿ ಅಂತನ. ಈಗ ನೋಡಿರೆ ಇವ್ರು ನೋಡಿರೆ ಈ ಪೊಲೀಸ್ನವರು ಊಟನೂ ತಂದು ಕೊಡ್ತಿಲ್ಲ. ಅದು ಯಾವಾಗ ತಂದು ಕೊಡ್ತಾರೋ ಏನು ಕಚ್ಚಿಯೋ. ಇಲ್ಲಿ ಯಾರು ನೀನೇ ಅಂಬರಿಲ್ಲ, ಯಾರನ್ನ ಕೇಳೋಣ ಊಟ ಯಾವಾಗ ಕೊಡ್ತಾರೆ ಅಂತನ. ಅದೇ ಮತ್ತೆ ಅಲ್ಲ, ಇಲ್ಲಿ ತಂದು ಈ ಕತ್ಲೆ ಕೋಣೆಗೆ ಹಾಕ್ಬಿಟ್ಟು ಮಾತಾಡ್ಸೋರಿಲ್ಲ, ಕತೆ ಆಡ್ಸೋರಿಲ್ಲ. ನಾವೇ ಕುಕ್ಕಬೇಕು, ಹೊರಕ್ಕೆ ಹೋಗಂಗೂ ಇಲ್ಲ. ಒಂದ ಮಾಡಕ್ಕೆ ಹೋಗಕ್ಕೆ ಅಲ್ಲಂತೂ ಗಬ್ಬು ವಾಸನೆ. ಥೂ ಯಪ್ಪ, ವಾಸನೆ ಕುಡಿಯೋಕ್ಕಾಗಲ್ಲ ಕಣಜ್ಜಿ. ಯಪ್ಪ ವಾಂತಿ ಬಂದಂಗಾತು ನನಗಂತೂ. ಯಮ್ಮ ಯೋಟತಿಗೆ ಅದರಿಂದ ಆಸೆಗೆ ಬರ್ತೀನೋ ಅಮ್ಮಂಗಾತು. ಹೋಗಿದ್ದೆ ನೀನು ಒಂದ ಮಾಡಕ್ಕೆ ಎರಡಕ್ಕೂ? ಅಯ್ಯಪ್ಪ ನಾನು ಹೋಗಿದ್ದೆ ಕಣ್ತೈ. ಮತ್ತೆ ಇನ್ನೆಲ್ಲಿಗೆ ಹೋಗೋಣ? ಅಲ್ಲಿಗೆ ಹೋಗ್ಬೇಕಲ್ಲ. ಯಪ್ಪ ಕೆಟ್ಟು ವಾಸನೆ. ಥೂ ಸಾಕಮ್ಮ ಸಾಕಮ್ಮ, ಇನ್ನೊಬ್ಳು ಇದ್ಲಲ್ಲೇ, ಅವಳು ಎಲ್ಲಿ ಹೋದ್ಲೆ? ಅವಳ್ಯಾರ ಶಿಲ್ಪ ಅಂಬಳು. ಸೇಳಿ ಏನು ಹಂಗೆ ನಗ್ತಾ ಇದ್ಯಾ? ಯಾಕೆ ಯಾಕೆ ಅಂದ್ರೆ ನೀವಿಬ್ರು ಮಾತಾಡೋದು ಕೇಳಿಸ್ಕೊಂಡ್ರೆ ನಗು ಬತ್ತೈತಿ. ಮಾಡೋ ಅಲ್ಕ ಕೆಲಸ ಮಾಡಿ ಜೈಲಿಗೆ ಬಂದು ಅದಾಗಲ್ಲ ಇದಾಗಲ್ಲ ಊಟ ಕೊಡಲ್ಲ ಅಂತನ ಇಬ್ರು ಗೋಳಾಡ್ತಿದಿರಲ್ಲ, ಅದಕ್ಕೆ. ನೋಡ್ದೇನಜ್ಜಿ, ನಮ್ ಸಂಕಟ ನೋಡಿ ಅಲ್ಕಿಸಿತಾ ಇದ್ದಾಳೆ ಈ ಸೇಳಿ ಅಂಬಳು. ಇವಳಿಗೇನು ಇದು ಒಂಥರ ಮಾವನ ಮನೆ ಇದ್ದಂಗೆ. ತಿಂಗಳಿಗೆ 2 ಸಲ ಬತ್ತಾ ಇರ್ತಾಳೆ ಅನ್ಸುತ್ತೆ. ಅದಕ್ಕೆ ಇವಳಿಗೆ ಏನು ಆಗಲ್ಲ. ಅಲ್ಲೇನೆ ಅಭ್ಯಾಸ ಆಗ್ಬಿಟ್ಟೈತೆ, ಮೈ ಉಂಡೈತಿ ಇವಳಿಗೆ. ಇಲ್ಲಿ ಪೊಲೀಸ್ ನರ್ಕೊಟ್ಟೆ ಅದೇ ತಿಂದು ಇಲ್ಲಿ ಜೈಲ್ನಾಗ ಇದ್ದು. ಅದಕ್ಕೆ ಅಲ್ಲಿ ಕಿಸ್ಕೊಂಡು ಕುಕ್ಕಂಡವಳೆ. ಜೈಲು ಅಂಬೋದನ್ನು ಮರ್ತು. ಅಯ್ಯ, ಜೈಲಿಗೆ ಬಂದಿದೀವಿ ಅಂತೇಳಿ ನೀನು ಹೊಳ್ತಾ ಕುಕ್ಕಮಕ್ಕಾಗುತ್ತಾ? ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಹೊರಕ್ಕೆ ಹೋಗತಕ್ಕನ ಸಮಾಧಾನ ಮಾಡ್ಕೊಂಡು ಇರಬೇಕು ಅಷ್ಟೇನೆ. ನೀವಿನ್ನ ಇದೇ ವಾಸ್ತಾಗ ಬಂದಿದ್ದೀರಲ್ಲ, ಅದಕ್ಕೆ ಹಂಗ ಅನ್ನಿಸ್ತೈತಿ. ನಿಮ್ಗೂ 1-2 ದಿವಸ ಆದ್ಮೇಲೆ ಅದೇ ಅಭ್ಯಾಸ ಆಗುತ್ತೆ. ಏನು ಚಿಂತೆ ಮಾಡಬೇಡ್ರಿ. ಈ ಶಿಲ್ಪನೂ ಅಷ್ಟೇ, ಹೊಸ್ತಾಗಿ ಬಂದಾಗ ಗೋಳೋ ಅಂತ ಅಳಾಳು. ಈಗ ಅಯ್ಯೋ ಗೊಟ್ರಕ್ಕೆ ಹೊಡ್ಕೊಂಡು ಮನಿ ಕೆಮ್ತಾಳೆ. ಎದ್ದಾಡ್ಸಿರು ಎದ್ದಾಳಲ್ಲ, ಸೊಳ್ಳೆ ಕಡಿದ್ರು ಎದ್ದಾಳಲ್ಲ, ಹಂಗ್ ಬಿತ್ಕೊಂತಾಳೆ. ನಿಮ್ಗೂ ಅಭ್ಯಾಸ ಆಗುತ್ತೆ ಬಿಡ್ರಿ. ಇರ್ತಿರಲ್ಲ ಇಲ್ಲೇನೆ. ಇರ್ತಿರಲ್ಲ ಅಂದ್ರೆ ನಾವ್ ಎಷ್ಟಿನ ಇರಲ್ಲ, ನಮ್ಮನ್ನ ಬಿಡ್ತಾರೆ. ನಾವೇನೇನು ನಿಮ್ಮಂಗೆ ಕಳ್ತನ ದರೋಡೆ ಕೊಲೆ ಮಾಡೋದು ಅಂತವೆಲ್ಲ ಮಾಡಿಲ್ಲ. ಏನೋ ಚಿಕ್ಕ ತಪ್ಪು ಮಾಡಿದ್ವಿ ಅಷ್ಟೇನೆ. ಹಳ್ಳಿಗಳಾಗೆಲ್ಲ ನಡೀತಾವಲ್ಲ ಈ ಚಾಡಿ ಹೇಳೋದು ಅದು ಇದು ಅಂತಾನ, ಅಂತದಕ್ಕೆ ಅಷ್ಟೇನೆ ನಮ್ಮನ್ನ ಕರ್ಕೊಂಬಂದೇವ್ರೆ. ನೀನಂದ್ರೆ ದೊಡ್ಡ ಕಳ್ತನ ಮಾಡಿರ್ತೀಯ, ಅದಕ್ಕೆ ಬಂದಿದ್ಯಾ. ನಿನ್ನ ಬಿಡಲ್ಲ, ಇಲ್ಲೇ ಇರ್ತೀಯ ನೀನು. ಸಾಯತಕ ಇದ್ರು ನಿನಗಂತೂ ಬುದ್ಧಿ ಬರಲ್ಲ. ಚಾಡಿ ಹೇಳೋದ್ಕೆಲ್ಲ ನಾ ಜೈಲಿಗೆ ಕರ್ಕೊಂಬತ್ತಾರ, ಕಂಪ್ಲೇಂಟ್ ಕೊಡ್ತಾರ. ಇಂಥವ ಅವನು ನಾನು ನೋಡಿಲ್ಲಮ್ಮ. ಏನ್ ಮಾಡೋದು, ನಮ್ಮೂರಾಗೆ 1-2 ಇದಾವೆ ಶನಿ ಮುಂಡೆವು. ಅದಕ್ಕೂ ಪೊಲೀಸ್ನ ಕರ್ಕೊಂಬಂದೇವೆ. ಈಗ ಹೋಗ್ಲಿ ಬಿಡು. ಎಲ್ಲಿ ಅವಳು? ಯಾವಳವಳು ನಿನ್ ಜೊತೆಗೆ ಇದ್ಲಲ್ಲ ಶಿಲ್ಪಿ ಎಂಬಳು? ಎಲ್ಲಿ ಬಂದ್ಲ ಅವಳು? ಅವಳು ಇಲ್ಲೆಲ್ಲ 2ಕ್ಕೂ ಹೋಗಿರ್ಬೇಕೇನೋ. ಯಾಕೆ ಅವಳನ್ನ ಕಟ್ಕೊಂಡು ನಿನ್ಗೆ ಏನಾಗ್ಬೇಕಾಗೈತಿ? ಹೌದಾ, ಏನಿಲ್ಲ, ಇರ್ಲಿಲ್ವಲ್ಲ ಏನಾದ್ರೂ ಬಿಟ್ರ ಅವಳನ್ನ ಅಂತ ಕೇಳಿದೆ ಅಷ್ಟೇನೆ. ಅಯ್ಯೋ, ನಾನು ಬಿಟ್ರು ಅವಳನ್ನ ಬಿಡಲ್ಲ. ನನ್ನೇನೋ ನಮ್ಮ ಅಕ್ಕ ಬಂದು ಕರ್ಕೊಂಡು ಹೋಗ್ತಾಳೆ. ಆದ್ರೆ
ಅವಳನ್ನ ಕರ್ಕೊಂಡು ಹೋಗಕ್ಕೆ ಯಾರು ಇಲ್ಲ. ಸರಿ ಸರಿ ಆಯ್ತು ಬಿಡು. ನಿನಗೆ ಇದೆಲ್ಲ ಗೊತ್ತಲ್ವಾ ಜೈಲು ಪೈಲು ಅಲ್ಲ. ಇಲ್ಲಿ ಯಾವಾಗಿನ್ನ ಊಟ ಕೊಡೋದು? ಕೊಡ್ಬೇಕಾಗಿತ್ತಪ್ಪ. ಯಾಕ ಇವತ್ತು ತಡ ಆಗೈತೆ, ಇಷ್ಟೊತ್ತಿಗೆ ಕೊಡೋರು ಏನೋ ಕೊಡ್ತಾರೆ ಅನ್ಸತ್ತೆ. ಇನ್ನು ಸ್ವಲ್ಪ ಹೊತ್ತು ಕಾಯಿರಿ. ಯಾಕೆ ಅಷ್ಟೊಂದು ಹೊಟ್ಟೆ ಹಸ್ತೈತಾ? ಹೂ ಕಣೆ ಹೇಳಿ ಹೊಟ್ಟೆ ಹಸ್ತೈತೆ ನನಗೂ. ಅವಜ್ಜಿಗೂ ಹೊಟ್ಟೆ ಹಸ್ಕೊಂಡಿರಕ್ಕಾಗಲ್ಲ. ಹೆಂಗಾದ್ರೂ ಮಾಡಿ ಎಲ್ಲಾದ್ರೂ ತಿನ್ಕೊಂಡಿರ್ತಿದ್ವಿ ಮನೆಗಿಲ್ದಿದ್ರು. ಇಲ್ಲಿ ನೋಡಿರಿ ಅಯ್ಯೋ ತಡ್ಕಮಕ್ಕೆ ಆಗ್ತಾ ಇಲ್ಲ. ಹೌದಾ? ಕೊಡ್ತಾರೆ ಕೊಡ್ತಾರೆ, ಸ್ವಲ್ಪ ಹೊತ್ತು ಕಾಯಿರಿ. ಅಲ್ಲಿ ಪೊಲೀಸ್ನವ್ರು ಇರ್ಬೇಕೇನೋ, ಕರೆದು ಕೇಳಿ ನೋಡು. ಹೌದಾ? ಕರೆದು ಕೇಳಿದ್ರೆ ಕೊಡ್ತಾರ? ಕೊಡ್ತಾರೆ ಕೊಡ್ತಾರೆ, ಕೇಳು. ನಿನ್ಗೇನ್ ಬೇಕೋ ಅದನ್ನ ಕೇಳಿ ತರಿಸ್ಕೊಂಡು ತಿನ್ನು. ಅಷ್ಟೊಂದು ಹೊಟ್ಟೆ ಹಸ್ತಿದ್ರೆ. ಹೌದಾ? ನಾವೇನ್ ಕೇಳಿರೋ ತಂದು ಕೊಡ್ತಾರ? ಇದೇನು ಹಿಂಗೆ ಹೇಳ್ತಿದ್ಯಾ ಹೇಳಿ? ಮತ್ತೆ ಜೈಲ್ನಾಗೆ ಬರೀ ಮುದ್ದೆ ಇಕ್ತಾರೆ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ ಹೊರಗೆಲ್ಲನ. ನೀನ್ ನೋಡಿದ್ರೆ ಏನ್ ಬೇಕೋ ಅದನ್ನ ತರಿಸ್ಕೊಂಡು ತಿನ್ನು ಅಂತ ಹೇಳ್ತಾ ಇದ್ಯಾ. ಅಂದ್ರೆ ಏನ್ ಬೇಕಾದ್ರೂ ಕೊಡ್ತಾರೇನು? ಏನ್ ಬೇಕಾದ್ರೂ ಕೊಡ್ತಾರೆ. ನಿನಗೆ ಕೋಳಿ ಸಾರು ಬೇಕಾ, ಕುರಿ ಸಾರು ಬೇಕಾ, ಬಿರಿಯಾನಿ ಬೇಕಾ, ಅಥವಾ ಒಬ್ಬಟ್ಟು ಬೇಕಾ, ಏನ್ ಬೇಕಾದ್ರೂ ಕೇಳಿ ಕೊಡ್ತಾರೆ. ನೀವಿನ್ನೂ ಹೊಸ್ದಾಗಿ ಬಂದಿದ್ದೀರಾ ಅಲ್ವಾ, ಅದಕ್ಕೆ ಹೊಸೊಬ್ರಿಗೆ ಅಂದ್ರೆ ಏನ್ ಕೇಳಿದ್ರು ಕೊಡ್ತಾರೆ. ಬೇಕು ಅಂದ್ರೆ ಆ ಪೊಲೀಸ್ ನನ್ನ ಕರೆದು ಕೇಳು ನಿನಗೆ ಏನ್ ಬೇಕು ಅಂತಾನ. ಅದನ್ನೇ ತಂದು ಕೊಡ್ತಾರ ಅವರು. ಹೌದಾ? ನಿಜನೇ ನೀನು ಹೇಳ್ತಾ ಇರೋದು? ಸರಿ, ನಿಜನೇ ಹೇಳ್ತಾ ಇದ್ದೀನಿ. ಅಯ್ಯ ನಾನು ಎಷ್ಟು ಇಂಥವ ಎಲ್ಲಿ ಎಷ್ಟು ನೋಡಿಲ್ಲ ಹೇಳು. ಅವ್ರು ಅಲ್ಲೇ ಇದ್ದಾರೆ ನೋಡು ಸರ್, ಅವ್ರನ್ನ ಕೇಳು ನಿನ್ಗೇನ್ ಬೇಕಂತಾನ ಅವರೆಲ್ಲನ ತರಿಸ್ಕೊಡ್ತಾರೆ. ಹೌದೇನಿ? ಸಾಕಮ್ಮ, ಈಗಲೇ ಕೇಳೋಣ ಇರಿ ಅವ್ರನ್ನ ಕರೆದು. ಕೇಳ್ರಿ ಕೇಳ್ರಿ. ಸಾರ್ ಸಾರ್ ಪೊಲೀಸ್ ಸಾರ್ ಸಾರ್. ಏನ್ರಮ್ಮ ನಿಮ್ದು? ಯಾಕಂಗೆ ಕರಿಸ್ತಾ ಇದ್ದೀರಾ? ಏನೂ ಇಲ್ಲ ಸರ್, ನನಗೆ ಕುರಿ ಸಾರ್ನಾಗೆ ಉಣ್ಬೇಕು ಅನ್ನಿಸ್ತೈತೆ. ಕುರಿ ಸಾರು, ಆಮೇಲೆ ಬಿಸಿ ಬಿಸಿ ಮುದ್ದೆ, ಅನ್ನ, ಆಮೇಲೆ ಸಾಕಮ್ಮ ನಿನ್ಗೇನು ಬೇಕೆ? ನನಗೆ ಬಿರಿಯಾನಿ ಮಾಡ್ತಾರಂತಲ್ಲ ಸರ್, ಅದು ಬೇಕು. ಆಮೇಲೆ ಇನ್ನ ಒಂದಿಷ್ಟು ಒಬ್ಬಟ್ಟನ್ನು ತಾಂಬರ್ರಿ ಹಂಗೇನೆ. ಬಿರಿಯಾನಿ ತಿಂದು ಆಮೇಲೆ ಒಬ್ಬಟ್ಟನು ಆಮೇಲೆ ತಿಂತೀನಿ. ನಮಗೆ ಗೊತ್ತಿರಲಿಲ್ಲ ಇಷ್ಟೊತ್ತು. ಏನೋ ನಿಮ್ ಕೊಡೋವರೆಗೂ ನಾವು ಸುಮ್ಮನಿರ್ಬೇಕೇನೋ ಅಂದ್ಕೊಂಡಿದ್ವಿ. ಈಗ ಗೊತ್ತಾಯ್ತು ನಾವೇನು ಕೇಳಿದ್ರೆ ನೀವು ಕೊಡ್ತೀರಾ ಅಂತನ. ಅದಕ್ಕೆ ನನಗೆ ಬಿರಿಯಾನಿ ತಂದ್ಕೊಡ್ರಿ ಸರ್. ಇದೇನಪ್ಪ ಇದು? ಅಲ್ಲ, ಈ ಹೆಂಗಸರು ಈ ಜೈಲ್ ಅನ್ಕೊಂಡೇವ್ರು ಅಥವಾ ಮಿಲ್ಟ್ರಿ ಹೋಟ್ಲ್ ಅನ್ಕೊಂಡೇವ್ರು? ನೋಡ್ದ, ನಮಗೆ ಬಿರಿಯಾನಿ ಬೇಕು, ಕುರಿ ಸಾರು ಬೇಕು, ಬಿಸಿ ಬಿಸಿ ಮುದ್ದೆ ಬೇಕು, ಅನ್ನ ಬೇಕು ಅಂತ ಆರ್ಡರ್ ಮಾಡ್ತಾ ಇದ್ರಲ್ಲ ಹೋಟ್ಲದಾಗೆ, ಮಿಲ್ಟ್ರಿ ಹೋಟ್ಲಾಗ ಆರ್ಡರ್ ಮಾಡ್ದಂಗೆ. ಇವ್ರಿಗೆ ನಿಟ್ಟಾಯ್ತೋ ಇಲ್ವೋ ಇವ್ರಿಗೆ? ಸಾರ್ ಅಷ್ಟೇ ಸರ್, ಇನ್ನೇನು ಬೇಡ, ಅಷ್ಟೇ ತಂದ್ಕೊಡ್ರಿ ಸಾಕು. ಇವಜ್ಜಿಗೆ ಕುರಿ ಸಾರು, ಅನ್ನ, ಮುದ್ದೆ ಬಿಸಿ ಬಿಸಿ, ನನಗೆ ಬಿರಿಯಾನಿ ತಂದ್ಕೊಡ್ರಿ. ಒಬ್ಬಡ್ತೀರಾ ತರ್ದಿದ್ರು ನಡೆಯುತ್ತೆ. ಆಮೇಲೆ ಬಿರಿಯಾನಿ ತಿಂದ್ಮೇಲೆ ಒಂದಿಷ್ಟು ಮೊಸರು ಇಲ್ಲ ಮಜ್ಜಿಗೆ ತಂದ್ಕೊಡ್ರಿ ಕುಡಿಯಕ್ಕೆ. ಕುಡಿದ್ಬಿಟ್ಟು ತಣ್ಣು ಮನಿಕೊಂಡ್ಬಿಡ್ತೀವಿ ನಾವು. ನಮ್ಗೂ ಹೊಟ್ಟೆ ಹಸ್ತು ಬಿಟ್ಟೈತಿ. ಅವಾಗಿಂದ ನನಗೆ ಯೋಟತ್ತಿಗೆ ಊಟ ಕೊಡ್ತಾರೋ ಅನ್ನಿಸ್ತೈತೆ. ಬೇಗ ತಾಂಬಂದ್ರಿ ಸರ್. ಅಮ್ಮೋ, ಇದನ್ನೇನು ಜೈಲು ಅನ್ಕೊಂಡಿದ್ರು ಅಥವಾ ಮಿಲ್ಟ್ರಿ ಹೋಟ್ಲ್ ಅನ್ಕೊಂಡಿದ್ರು? ನೀವು ಕೇಳಿದ್ದೆಲ್ಲ ತಂದ್ಕೊಡಕ್ಕೆ? ಇಲ್ಲಿ ಅಂಥದ್ದೆಲ್ಲ ಏನು ಸಿಗಲ್ಲ. ಮುಚ್ಕೊಂಡು ಕುತ್ಕೋಬೇಕು ಅಷ್ಟೇನೆ. ನಾವು ಊಟ ತಂದ್ಕೊಡತಕ್ಕನ ಸುಮ್ಮನೆ ಕುತ್ಕೋಬೇಕು. ಏನು ಕರೆದ್ಬಿಟ್ಟು ಹೋಟ್ಲಾಗ ಆರ್ಡರ್ ಮಾಡ್ತಾ ಇದ್ರಲ್ಲ, ನಿನಗೇನು ಏನು ಅನ್ಸಲ್ವಾ? ಮಾಡಿರೋದೇ ತಪ್ಪು ಕೆಲಸ ಮಾಡಿಬಿಟ್ಟು ಇಲ್ಲಿ ಬಂದು ಅದು ಬೇಕು ಇದು ಬೇಕು ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಇದ್ಯಾಕೆ ಸರ್ ಹಿಂಗೆ ರೇಗಾಡ್ತಾ ಇದ್ದೀರಾ? ಏನು ಹೇಳಿದ್ರು ತಂದ್ಕೊಡ್ತಾರೆ ಅಂತ ಹೇಳಿ ಸೇಳಿ. ಎಮ್ ಹೇಳುತ್ತೆ, ನೀನು ಕೇಳಿಬಿಡು. ಗೊತ್ತಾಗಲ್ವಾ ನಿನಗೆ? ಇದು ಜೈಲು. ಇನ್ನ ತಡ ಆಗುತ್ತೆ ಊಟ ತರೋದು. ಬರೀ ಮುದ್ದೆ ಅಷ್ಟೇನೆ, ಮುದ್ದೆ ತಗೊಳ್ಳೋ ಸಾರು ಅಷ್ಟೇನೆ ಇಲ್ಲಿ ಸಿಗೋದು. ನೀವು ಕೇಳಿದ್ದೆಲ್ಲ ತಂದು ಕೊಡಕ್ಕೆ ಇದು ಮಾವನ ಮನೆ ಅಲ್ಲ. ಸುಮ್ಮನೆ ಕುತ್ಕೋಗ್ರಮ್ಮ. ನಮ್ಮ ಮೇಡಮರ್ಗೆ ನನಗೆ ಗೊತ್ತಾದ್ರೆ ಅಷ್ಟೇನೆ ದೊಣ್ಣೆ ತಕೊಂಡು ಹೇರಿಕ್ತಾರೆ. ನೋಡಿ ಮೇಡಮರ್, ಇವ್ರಿಗೆ ಬಿರಿಯಾನಿ ಬೇಕಂತೆ, ಕುರಿ ಸಾರು ಬೇಕಂತೆ ಅಂತಂದ್ರೆ ನಡೀರಮ್ಮ, ಸುಮ್ಮನೆ ಕುತ್ಕೋಗ್ರಿ, ನಾವು ತಂದು ಕೊಡೋ ತಕ್ಕನ. ಅಯ್ಯೋ ಸಾರ್, ಬರೀ ಮುದ್ದೆನ, ಅನ್ನ ಕೊಡಲ್ವಾ? ಅಯ್ಯಯ್ಯೋ, ನನಗೆ ಅನ್ನನೇ ಉಂಡು ಅಭ್ಯಾಸ ಸರ್, ಮುದ್ದೆ ಉಂಬಕ್ಕಾಗಲ್ಲ. ನನಗೆ ಬೇರೆ ಗಂಟ್ಲು ಬೇರೆ ನೋವು ಒಂದಿಟ್ಟು, ಅದಕ್ಕೆ ಬರೀ ಮುದ್ದೆ ಉಂಬಕ್ಕಾಗಲ್ಲ ಸರ್ ನನಗೆ ಬರೀ ಅನ್ನ ತಂದ್ಕೊಡ್ರಿ, ಬಿಸಿ ಬಿಸಿ ಸಾರು ಅನ್ನನ. ಸಾರು ಅನ್ನ ತಂದು ಕೊಡ್ತೀನಿ, ಸುಮ್ಮನೆ ಮುಚ್ಕೊಂಡು ಕುತ್ಕೋ ಹೋಗ್ರಿ. ಇನ್ನೊಂದ್ಸಲ ಹಿಂಗೆಲ್ಲ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ನಾನು ಕರೆದ್ರೆ ಏನೂ ಇಲ್ಲ, ಒದ್ದು ಒಳಗೆ ಹಾಕ್ಬಿಡ್ತೀನಿ. ನಿಮಗೆ ಮಾತಾಡಕ್ಕೂ ಆಗಬಾರ್ದು, ಬೇರೆ ಹಾಕ್ಬಿಡ್ತೀನಿ, ಬೇರೆ ಸೆಲ್ಲಿಗೆ ನಿಮ್ಮಿಬ್ರಿಗೂ. ಹೋಗ್ರಮ್ಮ ಸುಮ್ಮನೆ. ಏನು ಜೈಲು ಅಂದ್ಕೊಂಡಿದ್ರು ಅಥವಾ ಏನು ಹೋಟ್ಲ್ ಅಂದ್ಕೊಂಡಿದ್ರು? ಕೇಳಿದ್ದೆಲ್ಲ ತಂದು ಕೊಡಕ್ಕೆ. ಮುದ್ದೆ ತಂದು ಕೊಡ್ತೀನಿ, ಉಂಬಿವ್ರಂತೆ, ಸುಮ್ಮನೆ ಕೂತ್ಕೊಳ್ರಿ, ತಂದು ಕೊಡೋವರೆಗೂ ಮಾತಾಡಬೇಡ್ರಿ. ಮನೆ ಹೇಳಿ ಯಾಕೆ ಹಿಂಗ್ ಸುಳ್ಳು ಹೇಳ್ದೆ? ಕೇಳಿದ್ದೆಲ್ಲ ತಂದು ಕೊಡ್ತಾರೆ ಅಂತಾನ. ನೋಡ್ದ ಆ ಪೊಲೀಸು ಹೆಂಗ್ ಮಕ್ಕುಗ್ದೋದ್ರು. ಅಲ್ಲ, ಇವಳೇನೋ ಹೇಳಿದ್ಲು ಜೈಲಾಗೆ ಏನ್ ಕೊಡ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ? ನಿಮ್ಮನ್ನ ಯಾಮಾರ್ಸಕ್ಕೆ ಸೇಳಿ ಹಂಗೆ ಹೇಳಿರೋದು. ನೀವು ಹೋಗಿ ನಿಜ ಅನ್ಕೊಂಡು ಪೊಲೀಸ್ನವ್ರನ್ನ ಕೇಳಿ ಬುಗ್ಗಿಸ್ಕೊಂಡ್ರಲ್ಲ. ಆ ಮೇಡಮ್ ಇದ್ರೆ ಏನೂ ಇಲ್ಲ, 2 ಡೇಟ್ ಕೊಡೋರು. ಈ ಸರ್ ಏನೋ ಪರವಾಗಿಲ್ಲ, ಒಂದಿಟ್ಟು ಒಳ್ಳೆಯವರು. ಆ ಮೇಡಮ್ ಏನೂ ಇಲ್ಲ. ಹಿಂಗೆಲ್ಲ ಮಾತಾಡಿದ್ರೆ ಸರಿಗೆ ಕೊಡ್ತಿರ್ತಾರೆ.
ಅಯ್ಯೋ ಸಾಕಮ್ಮ, ಇವಳು ಯಾರೋ ದೊಡ್ಡ ಕಳ್ಳಿನೇ ಇರಬೇಕು. ಇವಳಿಗೆ ಅಭ್ಯಾಸ ಆಗೈತೆ, ಇವಳು ಮಾತು ಕೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಕುಕ್ಕಳೆ ತಾಯಿ, ಯಾವಾಗಾದರೂ ತಂದ್ಕೊಡ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಮಾಡಿರೋ ಕರ್ಮ ಅನುಭವಿಸ್ತಾ ಇದ್ದೀವಿ. ಕುಕ್ಕ ಸುಮ್ಮನೆ. ಅಯ್ಯೋ ಈ ಮುದ್ದೆನೇ ಆಯಿತು, ಯಾವಾಗ ತಂದು ಕೊಡ್ತಾರೋ ಏನೋ. ಜಲ್ ತಂದು ಕೊಟ್ಟರೆ ಉಂಡಿಟ್ಟ ಉಂಡು ಮನಿಕೆ ಬೋದು. ಅಯ್ಯೋ ಹೊಟ್ಟಸ್ತೆ, ನಿದ್ದೆನೂ ಬರಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.